ಸಮಸ್ತ ಚಂದನ ವಾಹಿನಿಯ ವೀಕ್ಷಕರಿಗೆ ಸಿನಿ ಕ್ವಿಜ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶ್ವೇತಾ. ವೀಕ್ಷಕರೇ, ಸಿನಿ ಕ್ವಿಜ್ ಸಿನಿ ಜಗತ್ತಿಗೆ ಸಂಬಂಧಿಸಿದ ರಸಪ್ರಶ್ನೆ ಕಾರ್ಯಕ್ರಮ. ಇಲ್ಲಿ ಆಟ ಆಡೋದು ತುಂಬಾನೇ ಸುಲಭ. ಇನ್ನು ಮನೇಲಿ ಕೂತ್ ನೋಡ್ತಾ ಇರುವಂತಹ ನಿಮಗೆ ಸಿಕ್ಕಾಪಟ್ಟೆ ಮಜಾ ಕೊಡುತ್ತೆ ಅಂತ ಹೇಳ್ತಾ ಇಂತಡ ಮಾಡೋದು ಬೇಡ, ಆಟನ ಶುರು ಮಾಡೋಣ. ಆದರೆ ಅದಕ್ಕೂ ಮುಂಚೆ ಈ ಒಂದು ಸಿನಿ ಕ್ವಿಜ್ ಅಲ್ಲಿ ಭಾಗವಹಿಸೋದಕ್ಕೆ ಬಂದಿರುವಂತಹ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಧನ್ಯವಾದಗಳು. ಸೊ ಎಲ್ಲರೂ ಹೇಗಿದ್ದೀರಾ? ಓಕೆ, ಆಟನ ಶುರು ಮಾಡೋಣ ಆಗಿದ್ರೆ. ಅದಕ್ಕೂ ಮುಂಚೆ ಏನ್ ಮಾಡಬೇಕು? ನಿಮ್ಮ ಕುಟುಂಬದ ಪರಿಚಯ ಮಾಡಬೇಕು, ನಿಮ್ಮ ತಂಡದ ಪರಿಚಯ ಮಾಡಬೇಕು. ಸರ್, ನಿಮ್ಮಿಂದ ಸ್ಟಾರ್ಟ್ ಮಾಡ್ತೀನಿ. ATM ಕುಟುಂಬ ಕಾರ್ಡ್ ತಂದಿದ್ದೀನಿ, ಆಮೇಲೆ ಎಷ್ಟು ಮನಿ ಬರುತ್ತೋ ನೋಡ್ತೀನಿ. ಸರಿ ಸರ್, ಪರಿಚಯ ಮಾಡಿಕೊಡಿ. ಧನ್ಯವಾದಗಳು ಮೇಡಮ್. ಹರಿ ಓಂ, ನಮಸ್ತೆ. ನನ್ನ ಹೆಸರು ಪ್ರದೀಪ್ ಮಧ್ಯಸ್ಥ. ನಾನು ಮೂಲತಃ ಕೋಟ, ಕುಂದಾಪುರದವನು. ಮೆಕ್ಯಾನಿಕಲ್ ಇಂಜಿನಿಯರ್ ವೃತ್ತಿಯಲ್ಲಿ. ನನ್ನ ಕುಟುಂಬದ ಪರಿಚಯ: ಇವರು ಮಮತಾ ಅಂತ, ಗೃಹಿಣಿ. ಅವರು ನಾಗರತ್ನ ಅಂತ, ಅವರು ಗೃಹಿಣಿ. ಅವರು ಹರಿಣಿ ಅಂತ, ಅವರು ಸ್ಕೂಲಲ್ಲಿ ಕೋಆರ್ಡಿನೇಟರ್ ಆಗಿ ಮತ್ತು ವೀಣೆಯ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಮ್ಮ ಕುಟುಂಬದ ಹೆಸರು ATM ಕುಟುಂಬ. ನೀವು ಹೇಳಿದ ATM ಅಲ್ಲ, ಆಲ್ ಟೈಮ್ ಮ್ಯೂಸಿಕ್. ನಾವು ಹವ್ಯಾಸಿ ಹಾಡು ಗಾಯಕರು, ಅಂದರೆ ಕರೋಕೆ ಹಾಡುಗಳನ್ನೆಲ್ಲ ಒಂದು ಕುಟುಂಬದಲ್ಲಿ ATM ಕುಟುಂಬ ಅಂತ, ಅಲ್ಲಿ ನಾವು ಹವ್ಯಾಸಿ ಗಾಯಕರಾಗಿ ಹೋಗಿ ಹಾಡ್ತೇವೆ. ಸೂಪರ್ ಸರ್, ತುಂಬ ಖುಷಿ ಆಯ್ತು ನೀವು ಬಂದಿದ್ದ ಕಾರ್ಯಕ್ರಮಕ್ಕೆ. ಆಲ್ ದಿ ಬೆಸ್ಟ್, ಚೆನ್ನಾಗಿ ಆಟ ಆಡಿ. ಥ್ಯಾಂಕ್ ಯು ಮ್ಯಾಮ್. ಸರಿ, ಇನ್ನು ಮುಂದಿನ ಕುಟುಂಬ ಕಲಾ ಬಳಗ ಕುಟುಂಬ. ನಿಮ್ಮ ಪರಿಚಯ ಮಾಡಿಕೊಡಿ. ನಮಸ್ತೆ ಮ್ಯಾಮ್, ನನ್ನ ಹೆಸರು ರೂಪಶ್ರೀ ಸುಧೀರ್ ಅಂತ. ನಾನು GB ಅರಣ್ಯ ಘಟಕದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನನ್ನ ಸ್ನೇಹಿತರು ರಜನಿ ಶೇಷಾದ್ರಿ ಅಂತ ಗೃಹಶಿಲ್ಪಿಯವರು ಹುಳಿಮಾವಿಂದ ಬಂದಿದ್ದಾರೆ, ಮತ್ತು ಬಾಲಾಜಿ ಅವರು ಅಭಿಯಂತರರು, ಅವರು ವಿದ್ಯಾಪೀಠದಿಂದ ಬಂದಿದ್ದಾರೆ, ಮತ್ತು ನಮ್ಮ ತೀರ್ಥಹಳ್ಳಿ ರಮೇಶ್ ಅವರು ಗಾಯಕರು, ಅವರು ಬಂದಿದ್ದಾರೆ, JP ನಗರದಿಂದ ಬಂದಿದ್ದಾರೆ. ನಾವು ಕಲಾ ಬಳಗ ಕುಟುಂಬ. ನಮ್ಮದು ಒಂದು ಹವ್ಯಾಸಿ ಕಲಾ ಬಳಗ ಸಂಸ್ಥೆ ಇದೆ, ಅಲ್ಲಿ ನಾನು ಅಜೀವ ಸದಸ್ಯರಾಗಿ ಇದ್ದೀನಿ. 10-15 ವರ್ಷದಿಂದ ಇದ್ದೀನಿ. ಅದು ಒಂದು ಸುಸಂಸ್ಕೃತ ಸಂಸ್ಥೆ. ಜೊತೆಗೆ ಚಂದನ ವಾಹಿನಿಗೆ ನಮಸ್ಕರಿಸುತ್ತಾ, ಚಂದನ ವಾಹಿನಿಯ ವೀಕ್ಷಕರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ, ನಾವು ಈ ಕಾರ್ಯಕ್ರಮಕ್ಕೆ ಬರುವ ಮುನ್ನ ನಿಮಗೆ ನಾವು ಅಪರಿಚಿತ, ಕಾರ್ಯಕ್ರಮಕ್ಕೆ ಬಂದ ಮೇಲೆ ನಿಮಗೆ ನಾವು ಪರಿಚಿತ. ನಾವು ಆಗಾಗ ಕಾರ್ಯಕ್ರಮಕ್ಕೆ ಬರುತ್ತಾ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಣೆಯನ್ನು ಮಾಡುತ್ತಾ ಇದ್ದಾಗ ಉಳಿಯುತ್ತದೆ ನಿಮ್ಮ ನಡುವೆ ಪ್ರೀತಿ ವಿಶ್ವಾಸ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ತೀರ್ಥಹಳ್ಳಿ ರಮೇಶ್. ಜೊತೆಗೆ ನಾವು ವೃತ್ತಿಯಲ್ಲಿ ನಾವು ಜವಳಿ ವ್ಯಾಪಾರಿಗಳು. ಸರಿ ಸರ್, JP ನಗರದಿಂದ ಬಂದಿದ್ದೀವಿ. ಚೆನ್ನಾಗಿ ಆಟ ಆಡಿ. ಓಕೆ, ಇನ್ನು ಮುಂದಿನ ಬಳಗ ಅಥವಾ ಕುಟುಂಬ ಅಂತಂದರೆ ಕಲಾಭೂಮಿ ಕುಟುಂಬ. ಇವತ್ತು ಹೆಸರುಗಳು ಎಲ್ಲದೂ ಕೂಡ ಚೆನ್ನಾಗಿದೆ, ಕುಟುಂಬದ ಹೆಸರು. ಹಾಗೆ ನಿಮ್ಮ ಹೆಸರುಗಳನ್ನು ಕೇಳೋಣ. ನಮಸ್ತೆ, ನಾನು ಪ್ರಸನ್ನ ಕುಲಕರ್ಣಿ ಅಂತ, ತ್ಯಾಗರಾಜನಗರದ ನಿವಾಸಿ, ಖಾಸಗಿ ಬ್ಯಾಂಕ್ನ ನೌಕರ. ನಮ್ಮದು ಕಲಾಭೂಮಿ ಅಂತ ಕುಟುಂಬ ಇದೆ, ಅಲ್ಲಿ ನಾವು ಕರೋಕೆ ಟ್ರ್ಯಾಕ್ ಸಿಂಗರ್ಸ್ ಹವ್ಯಾಸಿಯಾಗಿ ಹಾಡ್ತಾ ಇರ್ತೀವಿ. ಸೊ ನಮ್ಮ ತಂಡದ ಪರಿಚಯ ಮಾಡ್ಕೊಡ್ತೀನಿ. ಇವರು TR ನಾಗರಾಜ್ ಅಂತ, ನಿವೃತ್ತ MEI ಉದ್ಯೋಗಿ. ಅವರು ವರುಣ್ N ಅಂತ, ಸಾಫ್ಟ್ವೇರ್ ಇಂಜಿನಿಯರ್. ಮತ್ತು ಅವರು ತುಳಸಿ ನಾಗರಾಜ್ ಅಂತ, ಗೃಹಶಿಲ್ಪಿ. ಸರಿ ಸರ್, ನಿಮಗೂ ಅಷ್ಟೇ ಆಲ್ ದಿ ಬೆಸ್ಟ್, ಚೆನ್ನಾಗಿ ಆಟ ಆಡಿ. ಥ್ಯಾಂಕ್ ಯು. ಆಯ್ತಾ? ಇನ್ನು ಮುಂದಿನ ಕುಟುಂಬ ಸಂಭ್ರಮ ಕುಟುಂಬ. ಸಂಭ್ರಮಿಸ್ತೀರಾ ಇವತ್ತು ಅಲ್ವಾ? ಚೆನ್ನಾಗಿ ಆಟ ಆಡಿ. ಸರಿ, ನಿಮ್ಮ ಕುಟುಂಬದ ಪರಿಚಯ ಮಾಡಿಕೊಡಿ. ನಮಸ್ಕಾರ, ನಾನು ಆಶಾ ರಮೇಶ್, ಗಿರಿನಗರದ ನಿವಾಸಿ. ನ್ಯಾಯಾಂಗ ಇಲಾಖೆಯಲ್ಲಿ 32 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೀನಿ. ನನ್ನ ಕುಟುಂಬದವರು ಇವರು ಸೋಮನಾಥ್ ಅಂತ ದಾವಣಗೆರೆಯಿಂದ ಬಂದಿರ್ತಾರೆ, ಕೃಷಿ ಕೆಲಸ ಮಾಡ್ಕೊಂಡಿರ್ತಾರೆ. ಇವರು ಭಾನು ಸತ್ಯನಾರಾಯಣ್ ಅಂತ, ಇವರು ಗೃಹಶಿಲ್ಪಿ. ಅವರು ರಮೇಶ್ ಅಂತ, ಉಚ್ಚ ನ್ಯಾಯಾಲಯದಲ್ಲಿ ಸೇವೆ ಸಲ್ಲಿಸಿ ಈಗ ನಿವೃತ್ತರಾಗಿರ್ತಾರೆ. ನಮ್ಮ ಕುಟುಂಬದ ಹೆಸರು ಸಂಭ್ರಮ ಅಂತ ಯಾಕೆ ಇಟ್ಕೊಂಡಿದ್ದೀವಿ ಅಂದರೆ, ಪ್ರತಿ ತಿಂಗಳ 2ನೇ ಭಾನುವಾರ ಎಲ್ಲ ಕನ್ನಡಿಗರು, ಕನ್ನಡಾಭಿಮಾನಿಗಳು ಒಂದು ಕಡೆ ಸೇರಿ ಸಂಭ್ರಮಿಸ್ತೀವಿ. ಇವತ್ತು ಇಲ್ಲಿ ಸಂಭ್ರಮ ಪಡೋಕ್ಕೆ ಸಂಭ್ರಮ ಅಂತ ಇಟ್ಕೊಂಡಿದ್ದೀವಿ. ನಮ್ಮ ಕುಟುಂಬ ಒಳ್ಳೆ ವೇದಿಕೆ ಇದು ಸಂಭ್ರಮಿಸೋದಕ್ಕೆ. ಹಾಗೆ ಎಲ್ಲರೂ ಕೂಡ ಚೆನ್ನಾಗಿ ಆಟ ಆಡಿ. ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ. ಆಲ್ ದಿ ಬೆಸ್ಟ್. ಸರಿ, ಮೊದಲನೇ ಸುತ್ತು ಪ್ರಾರಂಭ ಮಾಡೋಣ. ಎಲ್ಲ ಕುಟುಂಬದವರು ಕೂಡ ಮೊದಲನೇ ಸುತ್ತಿಗೆ ರೆಡಿ ಅಂತ ಹೇಳ್ತಾ ಇದ್ದಾರೆ. ಮೊದಲನೇ ಸುತ್ತು ಅದಲ್ ಬದಲ್. ATM ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಮಿ ಡಿ ಲ ಗ ಗು ಲಿ ಮ ಸೆ ಡ್ಯ.
ಚಿತ್ರದ ಹೆಸರಿದು. ಗೂಗಲ್ ಸೆಲ್ಫಿ ಮಮ್ಮಿ ಡ್ಯಾಡಿ. ಗೂಗಲ್ ಡ್ಯಾಡಿ ಸೆಲ್ಫಿ ಮಮ್ಮಿ. ಗೂಗಲ್ ಡ್ಯಾಡಿ ಸೆಲ್ಫಿ ಮಮ್ಮಿ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸೆಲ್ಫಿ ಮಮ್ಮಿ ಗೂಗಲ್ ಡ್ಯಾಡಿ. ಅದಲ್ ಬದಲಾಯ್ತು ನಿಮ್ಮ ಉತ್ತರ ಕೂಡ. ಸರಿನಾ? ಮುಂದಿನ ಪ್ರಶ್ನೆ ನೋಡೋಣ. ಎಟಿಎಂ ಕುಟುಂಬಕ್ಕೆ ಅದಲ್ ಬದಲ್ನ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಗೆ ರೇ ನೆ ಹ ಗೆ ಲು ಲಿ ಜ ತ ಗಿ ಗೆ ನಿ ಗ ವ ಹಾಡಿನ ಸಾಲಿ. ಗೀತಾಂಜಲಿ ಹಾಲುಗೆನ್ನೆಗೆ ವಾರೆಗಣ್ಣಿಗೆ. ಗೀತಾಂಜಲಿ ಹಾಲುಗೆನ್ನೆಗೆ ವಾರೆಗಣ್ಣಿಗೆ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಈ ಹಾಡ್ ಬಂದ ಮೇಲೆ ಹಾಗೆ ಮುಂದೆ ಹೋಗಕ್ಕಾಗತ್ತಾ? ಖಂಡಿತ ಇಲ್ಲ ಅಲ್ವಾ? ಕರೋಕಿ ಬೇರೆ ಹಾಡ್ತೀರ. ಒಂದ್ ಸಾಲ್ ಹಾಡ್ಬಿಡಿ ಎಲ್ರು. ಗೀತಾಂಜಲಿ ಹಾಲುಗೆನ್ನೆಗೆ ವಾರೆಗಣ್ಣಿಗೆ ನಮ್ಮೂರ ಹೆಣ್ಣಿಗೆ. ಪುಷ್ಪಾಂಜಲಿ ತೊಂಡೆ ಹಣ್ಣಿಗೆ ಬಾಳೆ ದಿಂಡಿಗೆ ನಮ್ಮೂರ ಹೆಣ್ಣಿಗೆ. ಸೂಪರ್, ಚೆನ್ನಾಗಿದೆ. ಇದೇ ಖುಷಿಯಲ್ಲಿ ಮೂರನೇ ಪ್ರಶ್ನೆ ನೋಡೋಣ. ಎಟಿಎಂ ಕುಟುಂಬಕ್ಕೆ ಅದಲ್ ಬದಲ್ನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರ ಗ ಯ ಶ್ನ ಅ ನ ವ ಗ ಭ ಸ ಶ್ರೀ ವ ನಿ ಕೃ ವ್ಯಕ್ತಿಯ ಹೆಸರಿದು. ಅವರ ಇನಿಷಿಯಲ್ ಆಗಿರ್ಬೋದು, ಊರಾಗಿರ್ಬೋದು, ಯಾವ್ದು ಬೇಕಿದ್ರು ಇದರಲ್ಲಿ ಇರಬಹುದು. ಸಮಯ ಮುಗಿದಿದೆ. ನಿಮ್ಮ ಮೊದಲನೇ ಸುಳಿವು ಖ್ಯಾತ ನಿರ್ದೇಶಕರು. ಭಗವಾನ್ ಅವರು ಭಗವಾನ್ ಶ್ರೀಕೃಷ್ಣ ಅಯ್ಯಂಗಾರ್. ಭಗವಾನ್ ಶ್ರೀಕೃಷ್ಣ ಅಯ್ಯಂಗಾರ್. ಇಲ್ಲ, ಶ್ರೀನಿವಾಸ್ ಕೃಷ್ಣ. ಭಗವಾನ್ ಶ್ರೀನಿವಾಸ್ ಕೃಷ್ಣ ಅಯ್ಯಂಗಾರ್. ಒಂದು ಉತ್ತರ ಹೇಳಿ. ಸಮಯ ಮುಗಿದಿದೆ. ಇನ್ನು ಎರಡನೇ ಸುಳಿವು ಡಾಕ್ಟರ್ ರಾಜ್ಕುಮಾರ್ ಜೊತೆ ಅತಿ ಹೆಚ್ಚು ಸಿನಿಮಾ ಮಾಡಿದವರು. ಇಲ್ಲ, ಅದು ಅವರಿಗೆ ಬಂದಿರೋ ಮೇಡಮ್ ಇದಂತ ಭಗವಾನ್ ಶ್ರೀನಿವಾಸ್ ಕೃಷ್ಣ ಅಯ್ಯಂಗಾರ್. ಭಗವಾನ್ ಶ್ರೀನಿವಾಸ ಕೃಷ್ಣ ಅಯ್ಯಂಗಾರ್ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಶ್ರೀನಿವಾಸ ಕೃಷ್ಣ ಅಯ್ಯಂಗಾರ್ ಭಗವಾನ್, ಎಸ್ ಕೆ ಭಗವಾನ್. ತಪ್ಪಾಯ್ತು. ಸೊ 3 ಪ್ರಶ್ನೆಯಲ್ಲಿ ಒಂದಕ್ಕೆ ಸರಿಯಾದ ಉತ್ತರ ಕೊಟ್ಟು 20 ಅಂಕವನ್ನ ಈ ಒಂದು ರೌಂಡ್ ಇಂದ ನಿಮ್ ಕುಟುಂಬ ಪಡ್ಕೊಂಡಿದೆ. ಕಂಗ್ರಾಟ್ಸ್. ಥ್ಯಾಂಕ್ಸ್ ಯು. ಚೆನ್ನಾಗಿ ಟ್ರೈ ಮಾಡಿದ್ದೀರಾ. ಸೊ ಮುಂದಿನ ತಂಡ ರೆಡಿ ಇದ್ದೀರಾ? ಹೇಳೋದ ಪ್ರಶ್ನೆನ. ಕಲಾ ಬಳಗ ಕುಟುಂಬಕ್ಕೆ ಅದಲ್ ಬದಲ್ನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ರಿ. ಗೆ ಟ ಕ ಬ ಲು ಗ ನೆ ಪ್ರ ರ ವ ನೆ ದ ಯ ಕ ಸಿನಿಮಾದ ಹೆಸರಿದು. ಹೇಳ್ತೀರಾ? ಕಾಣೆಯಾದವರ ಬಗ್ಗೆ ಪ್ರಕಟಣೆಗಳು. ಕಾಣೆಯಾದವರ ಬಗ್ಗೆ ಪ್ರಕಟಣೆಗಳು ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾದ ಉತ್ತರ. ಅದಲ್ ಬದಲ್ನ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ನ ರ ದು ಮ ಯ ವ ಗು ನ ನ ನ ಮೌ
ಹಾಡಿನ ಸಾಲಿದು. ನಿಮ್ಮ ಮೊದಲನೇ ಸುಳಿವು ಪಲ್ಲವಿ ಅನುಪಲ್ಲವಿ ಸಿನಿಮಾದ ಗೀತೆ. ಹೇಳಿ. ನಗುವ ನಯನ ಮೌನ. ನಗುವ ನಯನ ಮಧುರ ಮೌನ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾದ ಒಂದು ಕ್ಲೂ ತಗೊಂಡು ಹೇಳಿರೋದ್ರಿಂದ 15 ಅಂಕ ಸಿಗ್ತಾ ಇದೆ ಈ ಒಂದು ಕ್ವಶನ್. ಓಕೆನಾ? ಹಾಗೆ ಈ ಹಾಡು ಬಂದ ಮೇಲೆ ಕೂಡ ಸುಮ್ಮನೆ ಹೋಗಕ್ಕಾಗೋದಿಲ್ಲ ಅಲ್ವಾ? ನಗುವ ನಯನ ಮಧುರ ಮೌನ. ಹೃದಯ ಮಿಡಿವ ಇದೆ ಮಾತೇಕೆ ಹೊಸ ಭಾಷೆಯಿದು ರಸಕಾವ್ಯವಿದು ಇದ ಹಾಡಲು ಕಲಿಬೇಕೆ ಲಲಲ್ಲ 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 ಲಲಲ್ಲ. ಸೂಪರ್. ನೋಡಿ, ಎಲ್ಲರೂ ಒಂದು ಟ್ರಿಪ್ಪಿಗೆ ಹೋಗಿ ಬಂದಂಗೆ ಆಯ್ತು ಅಲ್ವಾ? ಲಲಲ್ಲ. ಸರಿ, ಇದೇ ಖುಷಿಯಲ್ಲಿ ಮೂರನೇ ಪ್ರಶ್ನೆ ನೋಡೋಣ. ಕಲಾ ಬಳಗ ಕುಟುಂಬಕ್ಕೆ ಅದಲ್ ಬದಲ್ನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಮ ರಿ ಕ್ಯಾ ಯು ತ ರಿ ವ್ಯಕ್ತಿಯ ಹೆಸರು. ಸಮಯ ಮುಗಿತಾ ಇದೆ, ಹೇಳ್ತೀರಾ? ಮೊದಲನೇ ಸುಳಿವು ಕಿರುತೆರೆಯಿಂದ ಬಂದ ನಟಿ. ಮಯೂರಿ. ಇನ್ನು ಎರಡನೇ ಸುಳಿವು ಕೃಷ್ಣಲೀಲಾ ಇವರ ಮೊದಲ ಸಿನಿಮಾ. ಖ್ಯಾತ ಮಯೂರಿ. ಇನ್ನೊಂದು ಅಕ್ಷರ ಬಿಟ್ಟಿದ್ರು. ಆಮೇಲೆ ಉಳಿದಿದ್ದ ಅಕ್ಷರ ನೋಡಿ. ಗೊತ್ತಾಗ್ತಾ ಇಲ್ವಾ? ಸರಿ, ಬೇರೆ ಯಾರಾದ್ರೂ ಹೇಳ್ತೀರಾ? ಮಯೂರಿ ಕ್ಯಾತರಿ. ಮೂರನೇ ಕುಟುಂಬದವರು ಹೇಳ್ತಾ ಇದ್ದಾರೆ ಮಯೂರಿ ಕ್ಯಾತರಿ ಅಂತ ಹೇಳಿ. ಉತ್ತರ ಸರಿನಾ? ನೋಡೋಣ. ಕ್ಯಾತರಿ. ಮಯೂರಿ ಕ್ಯಾತರಿ. ಕ್ಯಾತರಿ ಹೇಳಿ ಬಂದು 3 ಪ್ರಶ್ನೆಯಲ್ಲಿ 2ಕ್ಕೆ ಸರಿಯಾಗಿ ಉತ್ತರ ಕೊಟ್ಟಿದ್ರೆ ಅದರಲ್ಲೂ ಒಂದು ಕ್ಲೂ ತಗೊಂಡು ಹೇಳಿರೋದ್ರಿಂದ ಒಟ್ಟು ಅಂಕ 35 ಅಂಕ ಸಿಗ್ತಾ ಇದೆ ಈ ಒಂದು ರೌಂಡ್. ಕಾಂಗ್ರೆಸ್, ಚೆನ್ನಾಗಿ ಆಟ. ಇನ್ನು ಮೂರನೇ ತಂಡ ರೆಡಿ? ಎಸ್. ಓಕೆ. ಕಲಾಭೂಮಿ ಕುಟುಂಬಕ್ಕೆ ಅದಲ್ ಬದಲ್ನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಗಿ ಲ ಅ ರಿ ಹೆ ಕ ರಿ ಹೆ ಹ ಕ. ಹರಿಕತೆ ಅಲ್ಲ ಗಿರಿಕತೆ. ಹರಿಕತೆ ಅಲ್ಲ ಗಿರಿಕತೆ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಅದಲ್ ಬದಲ್ ಸುತ್ತಿನ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಯು ದೆ te ವ ಳು ದ ಬಂ ನ ನ ಲಿ ಬ ಯ ತಿ ರಿ ಹಾಡಿನ ಸಾಲಿದು. ಪ್ರೀತಿಯ ದೇವತೆಯು ಬಳಿ ಬಂದಳು. ನನ್ನ ಪ್ರೀತಿಯ ದೇವತೆಯು ಬಳಿ ಬಂದಳು ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾದ ಉತ್ತರ. ನಾನು ಹಾಡು ಹೇಳಿ ಅಂತ ಕೇಳ್ತೀನಿ ಅಂತ ಮೊದಲೇ ಹೇಳ್ಬೇಕಲ್ವಾ? ಆದ್ರೂ ಒಂದ್ಸಲ ಹಾಡಿ. ಎಲ್ಲ ಹಾಡುಗಾರರು. ನನ್ನ ಪ್ರೀತಿಯ ದೇವತೆಯು ಬಳಿ ಬಂದಳು, ನನ್ನ ಹೃದಯದ ಬಾಗಿಲಿಗೆ ಬೆಳಕಾದಳು. ಬೆಳ್ಳಿ ಬೆಳದಿಂಗಳಿನ ನಗೆಯಂತೆ, ಇಂದ್ರನ ಕುಲದ ಲೋಧೆ ಮಗಳಂತೆ, ಜನ್ಮ ಜನ್ಮದ ಕನಸು ಬರೆದಂತೆ, ಅಲ್ಲೇ ಸಿಕ್ಕಳು ಪ್ರೀತಿ ಬರೆದಂತೆ, ನಿನ್ನೆ ಪ್ರೀತಿಸುವೆ ಎಂದು. ಇದೇ ಖುಷಿಯಲ್ಲಿ ಮೂರನೇ ಪ್ರಶ್ನೆ ನೋಡೋಣ. ಅದಲ್ ಬದಲ್ ಸುತ್ತಿನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ.
ಹ ವ ಸಿಂ ಷ್ಠ ಸಿ ನ ಜ ರಂ ನಿ ವ್ಯಕ್ತಿಯ ಹೆಸರು. ನಿರಂಜನ್ ವಸಿಷ್ಠ ಸಿಂಹ. ನಿರಂಜನ್ ವಸಿಷ್ಠ ಸಿಂಹ ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ ನೋಡೋಣ. ವಸಿಷ್ಠ ನಿರಂಜನ್ ಸಿಂಹ ಉತ್ತರ ಕೂಡ ಅದಲ್ ಬದಲ್ ಆಯ್ತು. ಪರವಾಗಿಲ್ಲ, ಆದ್ರೂ ಚೆನ್ನಾಗಿ ಟ್ರೈ ಮಾಡಿದಿರಾ. ಸೊ 3 ಪ್ರಶ್ನೆಯಲ್ಲಿ 2ಕ್ಕೆ ಸರಿಯಾದ ಉತ್ತರ ಕೊಟ್ಟು 40 ಅಂಕಗಳನ್ನ ಈ ಒಂದು ರೌಂಡ್ ಇಂದ ನಿಮ್ ಕುಟುಂಬ ಪಡ್ಕೊಂಡಿತ್ತು. ಕಂಗ್ರಾಟ್ಸ್. ಸಂಭ್ರಮ ಕುಟುಂಬಕ್ಕೆ ಅದಲ್ ಬದಲ್ನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ನ ಡಿ ಉ ನೋ ಗೆ ಹಿ ಮಿ ಸ್ವ ದೆ ರೋ ಇ. ನೋಡಿ ಸ್ವಾಮಿ ನಾವಿರೋದೆ ಹೀಗೆ, ನೋಡಿ ಸ್ವಾಮಿ, ನೋಡಿ ಸ್ವಾಮಿ. ನೋಡಿ ಸ್ವಾಮಿ ನಾವಿರೋದು ಹೀಗೆ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ ನೋಡೋಣ. ಸರಿಯಾದ ಉತ್ತರ. ಎರಡನೇ ಪ್ರಶ್ನೆ ನೋಡೋಣ ಏನಂತ ಹೇಳಿ. ಸಂಭ್ರಮ ಕುಟುಂಬಕ್ಕೆ ಅದಲ್ ಬದಲ್ನ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಲಿ ಯ ಶೆ ಶಿ ಲು ವ ನು ಕ ಇ ರ ಸ ನ ವಿ ನ ದೆ ಹಾಡಿನ ಸಾಲು. ಸಮಯ ಮುಗಿತಾ ಇದೆ. ಸುಳಿವು ತಗೊಳ್ತೀರಾ? ಮೊದಲನೇ ಸುಳಿವು ಮಾಂಗಲ್ಯ ಸಾಕ್ಷಿ ಸಿನಿಮಾದ ಗೀತೆ. ಇನ್ನು ಎರಡನೇ ಸುಳಿವು SPB ಈ ಗೀತೆಯನ್ನು ಹಾಡಿದ್ದಾರೆ. ಸಮಯ ಮುಗಿತಾ ಇದೆ. ಸಮಯ ಮುಗ್ದಿದೆ. ಬೇರೆ ತಂಡದವ್ರು ಯಾರಾದ್ರೂ ಉತ್ತರ ಹೇಳ್ತೀರಾ? ಸರಿ, ಹಾಗಿದ್ರೆ ಸರಿಯಾದ ಉತ್ತರ ಏನು ಅಂತ ಹೇಳಿ ನೋಡ್ಕೊಳ್ಳೋಣ. ಸರಿಯಾದ ಉತ್ತರ ಸ್ಕ್ರೀನ್ ಮೇಲೆ ಬರಲಿ. ಸಾರಾಯಿ ಶೀಶಲಿ ನನ್ನ ದೇವಿ ಕಾಣುವಳು. ಆ ತರ ಇಲ್ವಲ್ಲ, ಗೊತ್ತಾಗಿಲ್ಲ ನಮ್ಗೆ. ತುಂಬಾನೇ ಫೇಮಸ್ ಆಗಿರೋ ಗೀತೆ ಇದು. ಮೂರನೇ ಪ್ರಶ್ನೆ ಏನು ಅಂತ ಹೇಳಿ ನೋಡೋಣ. ಸಂಭ್ರಮ ಕುಟುಂಬಕ್ಕೆ ಅದಲ್ ಬದಲ್ನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ವ ಸು ದೇ ವ ನಿ ಯ ಮ ಪ್ರಿ ಯ ರ ಅ ವ್ಯಕ್ತಿಯ ಹೆಸರು. ಪ್ರಿಯಾಮಣಿ ವಾಸುದೇವ ಅಯ್ಯರ್. ಪ್ರಿಯಾಮಣಿ ವಾಸುದೇವ ಅಯ್ಯರ್ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ ನೋಡೋಣ. ಸರಿಯಾದ 3 ಪ್ರಶ್ನೆಯಲ್ಲಿ 2ಕ್ಕೆ ಸರಿಯಾದ ಉತ್ತರ ಕೊಟ್ಟು 40 ಅಂಕಗಳನ್ನ ನಿಮ್ಮ ಕುಟುಂಬ ಪಡ್ಕೊಂಡಿದೆ ಈ ಒಂದು ರೌಂಡ್ ಇಂದ. ಕಂಗ್ರಾಟ್ಸ್. ಸೊ ಎಲ್ಲರೂ ಕೂಡ ಮೊದಲನೇ ಸುತ್ತು ತುಂಬಾ ಚೆನ್ನಾಗಿ ಆಟ ಆಡಿದ್ರಿ. ನಿಮ್ಮೆಲ್ಲರಿಗೂ ಹೇಗನ್ಸ್ತು? ಇನ್ನು ನೆಕ್ಸ್ಟ್ ರೌಂಡ್ಗೆ ಹೋಗೋಣವಾ? ಎಲ್ಲಾ ಕುಟುಂಬದವರು ಕೂಡ ಮುಂದಿನ ಸುತ್ತಿಗೆ ರೆಡಿ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ಸುತ್ತು ನಕ್ಷತ್ರ. ಸೊ ಹಾಗಿದ್ರೆ ಮೊದಲನೇ ಕುಟುಂಬ, ನಿಮ್ಗೆ ಯಾವ ಆಕ್ಟರ್ ಅಥವಾ ಆಕ್ಟ್ರೆಸ್, ಯಾವ ಕಾಮಿಡಿಯನ್ ಯಾರು ಬರ್ತಾರೆ ಅಂತ ಹೇಳಿ ನೋಡಿ. ಓಕೆ, ಒಂದು ಚಿಟ್ ಪಿಕ್. ಹರಿಪ್ರಿಯಾ ಅವರು. ATM ಕುಟುಂಬಕ್ಕೆ ಹರಿಪ್ರಿಯಾ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಹರಿಪ್ರಿಯಾ ಯಾವ ಭಾಷೆಯ ಸಿನಿಮಾ ಮೂಲಕ ಸಿನಿಮಾ ರಂಗ ಪ್ರವೇಶ ಮಾಡಿದ್ರು? ಮೊದಲನೇ ಆಪ್ಷನ್ ತುಳು,
ಎರಡನೇ ಆಪ್ಷನ್ ಕನ್ನಡ. ಆಪ್ಷನ್ ಎ ತುಳು. ಆಪ್ಷನ್ ಎ ತುಳು. ಆಪ್ಷನ್ ಎ ತುಳು ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾದ ಉತ್ತರ. ಹರಿಪ್ರಿಯಾ ತುಳು ಭಾಷೆಯ ಬದಿ ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಪ್ರವೇಶ ಮಾಡಿದ್ರು. ಸರಿನಾ? ಇನ್ನು ಎರಡನೇ ಪ್ರಶ್ನೆ ನೋಡೋಣ. ಎಟಿಎಂ ಕುಟುಂಬಕ್ಕೆ ಹರಿಪ್ರಿಯಾ ಅವರ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಈ ಕೆಳಗಿನ ಯಾವ ಸಿನಿಮಾದಲ್ಲಿ ಯಶ್ ಜೊತೆ ಹರಿಪ್ರಿಯಾ ನಟಿಸಿದ್ದಾರೆ? ಮೊದಲನೇ ಆಪ್ಷನ್ ಕಳ್ಳರ ಸಂತೆ, ಎರಡನೇ ಆಪ್ಷನ್ ಕಿರಾತಕ. ಆಪ್ಷನ್ ಎ ಕಳ್ಳರ ಸಂತೆ. ಕಳ್ಳರ ಸಂತೆ. ಆಪ್ಷನ್ ಎ ಕಳ್ಳರ ಸಂತೆ. ಆಪ್ಷನ್ ಎ ಕಳ್ಳರ ಸಂತೆ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾದ ಉತ್ತರ. ಸುಮನಾ ಕಿತ್ತೂರ್ ನಿರ್ದೇಶನದಲ್ಲಿ ಮೂಡಿ ಬಂದ ಸಿನಿಮಾವಿದು. ಗೊತ್ತಿತ್ತು ನಿಮಗೆ? ಇಲ್ಲ, ಡೈರೆಕ್ಟ್. ಸರಿ ಆಯ್ತು. ಮೂರನೇ ಪ್ರಶ್ನೆ ನೋಡೋಣ. ಹರಿಪ್ರಿಯಾ ಅವರ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಹರಿಪ್ರಿಯಾ ನಟನೆಯ 25ನೇ ಸಿನಿಮಾ ಯಾವುದು? ಮೊದಲನೇ ಆಪ್ಷನ್ ಡಾಟರ್ ಆಫ್ ಪಾರ್ವತಮ್ಮ, ಎರಡನೇ ಆಪ್ಷನ್ ಎಲ್ಲಿದ್ದೇ ಇಲ್ಲಿ ತನಕ. ಆಪ್ಷನ್ ಎ ಡಾಟರ್ ಆಫ್ ಪಾರ್ವತಮ್ಮ. ಆಪ್ಷನ್ ಎ ಡಾಟರ್ ಆಫ್ ಪಾರ್ವತಮ್ಮ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾದ ಉತ್ತರ. ಸುಮಲತಾ, ಅಂಬರೀಷ್ ಮತ್ತು ಹರಿಪ್ರಿಯಾ ಕಾಂಬಿನೇಷನ್ನ ಸಿನಿಮಾವಿದು. ಸೊ 3 ಪ್ರಶ್ನೆಗೆ 3 ಸರಿಯಾದ ಉತ್ತರ ಕೊಟ್ಟು 60 ಅಂಕಗಳನ್ನ ನಿಮ್ಮ ಕುಟುಂಬ ಪಡ್ಕೊಂಡಿದೆ ಈ ಒಂದು ರೌಂಡ್. ಕಂಗ್ರಾಟ್ಸ್. ಥ್ಯಾಂಕ್ ಯು. ಸೊ ಮುಂದಿನ ಕುಟುಂಬ ರೆಡಿ ಇದ್ದೀರಾ? ರೆಬಲ್ ಸ್ಟಾರ್ ಅಂಬರೀಷ್ ಅವರು. ಕಲಾಬಳಗ ಕುಟುಂಬಕ್ಕೆ ಅಂಬರೀಷ್ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಅಂಬರೀಷ್ ನಟನೆಯ ಮೊದಲ ಸಿನಿಮಾ ನಿರ್ದೇಶಿಸಿದವರು ಯಾರು? ಮೊದಲನೇ ಆಪ್ಷನ್ ಪಿ ನೀಲಕಂಠನ್, ಎರಡನೇ ಆಪ್ಷನ್ ಪುಟ್ಟಣ್ಣ ಕಣಗಾಲ್. ಆಪ್ಷನ್ ಬಿ ಪುಟ್ಟಣ್ಣ ಕಣಗಾಲ್ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ನೋಡೋಣ. ತಪ್ಪು. ಆಪ್ಷನ್ ಎ ಪಿ ನೀಲಕಂಠನ್ ಸರಿಯಾದ ಉತ್ತರ. ಶಿವಶರಣೆ ನೆಂಬಕ್ಕ ಸಿನಿಮಾದಲ್ಲಿ ಬಾಲನಟನಾಗಿ ನಟಿಸಿದ್ದರು ಅಂಬರೀಷ್ ಅವರು. ಸರಿ ಆಯ್ತು. ಎರಡನೇ ಪ್ರಶ್ನೆ ನೋಡೋಣ. ಕಲಾಬಳಗ ಕುಟುಂಬಕ್ಕೆ ಅಂಬರೀಷ್ ಅವರ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಅಂಬರೀಷ್ ಅವರ ಯಾವ ಸಿನಿಮಾ ಮೊದಲ ಬಾರಿಗೆ ದ್ವಿಭಾಷೆಯಲ್ಲಿ ಚಿತ್ರೀಕರಣವಾಯಿತು? ಮೊದಲನೇ ಆಪ್ಷನ್ ಉತ್ಕರ್ಷ, ಎರಡನೇ ಆಪ್ಷನ್ ಪ್ರಿಯಾ. ಆಪ್ಷನ್ ಬಿ ಪ್ರಿಯಾ. ಆಪ್ಷನ್ ಬಿ ಪ್ರಿಯಾ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾದ ಉತ್ತರ. ಉತ್ಕರ್ಷ ಬಂದು ಬೇರೆಯವರು ನಟಿಸಿ. ಪ್ರಿಯಾ ಸಿನಿಮಾ ಕನ್ನಡ ಮತ್ತು ತಮಿಳಿನಲ್ಲಿ ಏಕಕಾಲಕ್ಕೆ ಚಿತ್ರೀಕರಣವಾಯಿತು. ರಜನಿಕಾಂತ್ ಕೂಡ ಈ ಚಿತ್ರದಲ್ಲಿ ನಟಿಸಿದ್ದಾರೆ. ಸರಿ, ಮೂರನೇ ಪ್ರಶ್ನೆ ನೋಡೋಣ. ಅಂಬರೀಷ್ ಅವರ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಅಂಬರೀಷ್ ನಟನೆಯ ಕೊನೆ ಸಿನಿಮಾ ಯಾವುದು? ಆಪ್ಷನ್ ಎ ಅಂಬಿ ನಿನ್ಗೆ ವಯಸ್ಸಾಯ್ತೋ, ಆಪ್ಷನ್ ಬಿ ಕುರುಕ್ಷೇತ್ರ. ಎ ಅಂಬಿ ನಿನ್ಗೆ ವಯಸ್ಸಾಯ್ತು. ಆಪ್ಷನ್ ಎ ಅಂಬಿ ನಿನ್ಗೆ ವಯಸ್ಸಾಯ್ತು ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ನೋಡೋಣ. ತಪ್ಪು. ಆಪ್ಷನ್ ಬಿ ಕುರುಕ್ಷೇತ್ರ ಸರಿಯಾದ ಉತ್ತರ. ಕುರುಕ್ಷೇತ್ರ ಸಿನಿಮಾದಲ್ಲಿ ಭೀಷ್ಮನಾಗಿ ನಟಿಸಿದ್ದರು ಅಂಬರೀಷ್ ಅವರು. 3 ಪ್ರಶ್ನೆಯಲ್ಲಿ ಎಷ್ಟಕ್ಕೆ ಸರಿಯಾದ ಉತ್ತರ ಕೊಟ್ರಿ? 20 ಅಂಕವನ್ನ ನಿಮ್ ಕುಟುಂಬ ಈ ಒಂದು ರೌಂಡ್ ಇಂದ ಪಡ್ಕೊಂತಾ ಇದೆ. ಆಯ್ತಾ? ಚೆನ್ನಾಗಿ ಆಟ ಆಡಿ. ಇನ್ನೂ 2 ರೌಂಡ್ ಇದೆ. ಇನ್ನು ಮೂರನೇ ಕುಟುಂಬದವ್ರು ರೆಡಿ? ಅನಂತ್ ನಾಗ್.
ಕಲಾಭೂಮಿ ಕುಟುಂಬಕ್ಕೆ ಅನಂತ್ನಾಗ್ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ನಾರದ ವಿಜಯ ಸಿನಿಮಾದಲ್ಲಿ ಅನಂತ್ನಾಗ್ ಈ ಕೆಳಗಿನ ಯಾವ ದ್ವಿಪಾತ್ರ ಮಾಡಿದ್ದಾರೆ? ಮೊದಲನೇ ಆಪ್ಷನ್ ನಾರದ ವಿಜಯ, ಎರಡನೇ ಆಪ್ಷನ್ ನಾರದ ಗುರುಪಾದ. ಆಪ್ಷನ್ ಎ ನಾರದ ವಿಜಯ್. ಆಪ್ಷನ್ ಎ ನಾರದ ವಿಜಯ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ನೋಡೋಣ. MP ಶಂಕರ್. ಗುರುಪಾದ ಪಾತ್ರವನ್ನು MP ಶಂಕರ್ ಅವರು ನಿರ್ವಹಿಸಿದ್ದಾರೆ. ಅನಂತ್ನಾಗ್ ಅವರ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಅನಂತ್ನಾಗ್ ಮೊದಲ ಬಾರಿಗೆ ನಟಿಸಿದ ಹಿಂದಿ ಸಿನಿಮಾ ಯಾವುದು? ಮೊದಲನೇ ಆಪ್ಷನ್ ಅಂಕುರ್, ಎರಡನೇ ಆಪ್ಷನ್ ನಿಶಾಂತ್. ಆಪ್ಷನ್ ಎ ಅಂಕುರ್. ಆಪ್ಷನ್ ಎ ಅಂಕುರ್ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾದ ಉತ್ತರ. ಶ್ಯಾಮ್ ಬೆನ್ಗಲ್ ನಿರ್ದೇಶನದಲ್ಲಿ ಮೂಡಿ ಬಂದ ಸಿನಿಮಾ ಅಂಕುರ್. ಹೌದು. ಸರಿ, ಮೂರನೇ ಪ್ರಶ್ನೆ ನೋಡೋಣ. ಎಸ್. ಅನಂತ್ನಾಗ್ ಅವರ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಯಾವ ಭಾಷೆ ಸಿನಿಮಾ ಮೂಲಕ ಅನಂತ್ನಾಗ್ ಸಿನಿಮಾ ರಂಗ ಪ್ರವೇಶ ಮಾಡಿದರು? ಮೊದಲನೇ ಆಪ್ಷನ್ ಕನ್ನಡ, ಎರಡನೇ ಆಪ್ಷನ್ ಮರಾಠಿ. ಆಪ್ಷನ್ ಬಿ ಮರಾಠಿ. ಆಪ್ಷನ್ ಬಿ ಮರಾಠಿ ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ನೋಡೋಣ. ತಪ್ಪು. ಆಪ್ಷನ್ ಎ ಕನ್ನಡ ಸರಿಯಾದ ಉತ್ತರ. ಸಂಕಲ್ಪ ಅನಂತ್ನಾಗ್ ನಟನೆಯ ಮೊದಲ ಕನ್ನಡ ಸಿನಿಮಾ. ಇನ್ನು 3 ಪ್ರಶ್ನೆಯಲ್ಲಿ 2ಕ್ಕೆ ಸರಿಯಾದ ಉತ್ತರ ಕೊಟ್ಟು 40 ಅಂಕಗಳನ್ನ ನಿಮ್ಮ ಕುಟುಂಬ ಈ ಒಂದು ರೌಂಡ್ ಇಂದ ಕೊಡ್ತಾರೆ. ಸರಿ, 4ನೇ ತಂಡದವರು ಯಾರು ಅದೃಷ್ಟವಂತ? ರಾಕಿಂಗ್ ಸ್ಟಾರ್ ಯಶ್. ಸಂಭ್ರಮ ಕುಟುಂಬಕ್ಕೆ ಯಶ್ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಯಶ್ ಸಿನಿಮಾ ರಂಗಕ್ಕೆ ಬಂದ ವರ್ಷ ಯಾವುದು? ಮೊದಲನೇ ಆಪ್ಷನ್ 2007, ಎರಡನೇ ಆಪ್ಷನ್ 2008. ಆಪ್ಷನ್ ಎ 2007. ಆಪ್ಷನ್ ಎ 2007 ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಬರೀ ಒಂದೇ ವರ್ಷ ಗ್ಯಾಪ್ ಕೊಟ್ಟು ಮಾಡಿದಿರಿ ನೀವು. 20 ವರ್ಷ ಕೊಟ್ಟಿಲ್ಲ. ಜಂಬದ ಹುಡುಗಿ ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಪ್ರವೇಶ ಮಾಡಿದರು ಯಶ್. ಸರಿ, ಎರಡನೇ ಪ್ರಶ್ನೆ ನೋಡೋಣ. ಯಶ್ ಅವರ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಶಿವರಾಜ್ ಕುಮಾರ್ ನಟನೆಯ ಈ ಕೆಳಗಿನ ಯಾವ ಚಿತ್ರದಲ್ಲಿ ಯಶ್ ಅತಿಥಿ ಪಾತ್ರ ಮಾಡಿದ್ದಾರೆ? ಮೊದಲನೇ ಆಪ್ಷನ್ ತಮಸ್ಸು, ಎರಡನೇ ಆಪ್ಷನ್ ಶಿವಲಿಂಗ. ಆಪ್ಷನ್ ಎ ತಮಸ್ಸು ಅಂತ ಡಿಸೈಡ್ ಮಾಡಿದ್ವಿ. ಆಪ್ಷನ್ ಎ ತಮಸ್ಸು ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾದ ಉತ್ತರ. ಅಗ್ನಿಶ್ರೀಧರ್ ನಿರ್ದೇಶನದಲ್ಲಿ ಮೂಡಿ ಬಂದ ಚಿತ್ರ ತಮಸ್ಸು. ಸರಿನಾ? ಇನ್ನು 3ನೇ ಪ್ರಶ್ನೆ ನೋಡೋಣ. ಯಶ್ ಅವರ ಕುರಿತಾದ 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರೂಪಾ ಅಯ್ಯರ್ ನಿರ್ದೇಶನದ ಈ ಕೆಳಗಿನ ಯಾವ ಚಿತ್ರದಲ್ಲಿ ಯಶ್ ಕಾಣಿಸಿಕೊಂಡಿದ್ದಾರೆ? ಮೊದಲನೇ ಆಪ್ಷನ್ ಚಂದ್ರ, ಎರಡನೇ ಆಪ್ಷನ್ ಮುಖಪುಟ. ಆಪ್ಷನ್ ಬಿ ಮುಖಪುಟ. ಆಪ್ಷನ್ ಬಿ ಮುಖಪುಟ ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ನೋಡೋಣ. ನಾವೆಲ್ಲ ಆಪ್ಷನ್ ಎ ಹೇಳೋದು ಬೇಡ ಅಂತ. ಚಂದ್ರ. ಚಂದ್ರ ಸಿನಿಮಾ ಹಾಡೊಂದಕ್ಕೆ ಹೆಜ್ಜೆ ಹಾಕಿದ್ದಾರೆ ಯಶ್ ಅವರು.
ಸರಿನಾ? ಇನ್ನು 3 ಪ್ರಶ್ನೆಯಲ್ಲಿ ಎಷ್ಟಕ್ಕೆ ಸರಿಯಾದ ಉತ್ತರ ಕೊಟ್ರಿ? 2ಕ್ಕೆ ಸರಿಯಾಗಿ ಉತ್ತರ ಕೊಟ್ಟು 40 ಅಂಕಗಳನ್ನ ನಿಮ್ಮ ಕುಟುಂಬ ಈ ಒಂದು ರೌಂಡ್ ಇಂದ ಪಡ್ಕೊಂಡಿದೆ. ಸೊ ಎಲ್ಲರೂ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದೀರಾ. ಮುಂದೆ ಇನ್ನೂ ಚೆನ್ನಾಗಿದೆ ಆಟ ಆಡೋದಕ್ಕೆ. ಹೋಗೋಣ ಮುಂದಿನ ಎಸ್ ರೌಂಡ್ಸ್ಗೆ. ಎಲ್ಲಾ ಕುಟುಂಬದವರು ಕೂಡ ಮುಂದಿನ ಸುತ್ತಿಗೆ ರೆಡಿ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ಸುತ್ತು ಚಿತ್ರ ಜಗತ್ತು. ATM ಕುಟುಂಬಕ್ಕೆ ಚಿತ್ರ ಜಗತ್ತಿನ ಮೊದಲನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ ನಟಿ ಯಾರು ಅಂತೇಳಿ ಹೇಳಬೇಕು. ಸಮಯ ಮುಗಿತಾ ಇದೆ. ಭವ್ಯ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾದ ಉತ್ತರ. ಸರಿನಾ? 2ನೇ ಪ್ರಶ್ನೆ ನೋಡೋಣ. ಚಿತ್ರ ಜಗತ್ತಿನ 2ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ 2 ಚಿತ್ರಗಳನ್ನ ನೋಡಿದಾಗ ಒಂದು ಸಿನಿಮಾದ ಹೆಸರಾಗುತ್ತೆ. ಆ ಸಿನಿಮಾ ಯಾವುದು ಅಂತೇಳಿ ಹೇಳ್ಬೇಕು. ಭಾರತ ಇಂಗ್ಲೆಂಡ್, ಭಾರತ ಅಮೇರಿಕ ತಗೊಳ್ಳಿ ಮೇಡಮ್. ಸಾರಿ. ಬೇರೆ ಕುಟುಂಬದವ್ರು ಯಾರಾದ್ರೂ ಉತ್ತರ ಹೇಳ್ತೀರಾ? ಹೇಳಿ. ಲಗಾನ್. 2ನೇ ಕುಟುಂಬದವರು ಲಗಾನ್ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಇಂಡಿಯಾ ಇಂಗ್ಲೆಂಡ್ ಸರಿಯಾದ ಉತ್ತರ. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಸರಿಯಾದ ಉತ್ತರ. ಸರಿನಾ? ಇನ್ನು 3ನೇ ಪ್ರಶ್ನೆ ನೋಡೋಣ. ATM ಕುಟುಂಬಕ್ಕೆ ಚಿತ್ರ ಜಗತ್ತಿನ 3ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ರೌಂಡ್ ಅಪ್ ಮಾಡಿ ಕ್ವಶನ್ ಮಾರ್ಕ್ ಹಾಕಿರುವಂತಹ ನಟ ಯಾರು ಅಂತೇಳಿ ಹೇಳ್ಬೇಕು. ಕಮಲ್ ಹಾಸನ್. ಕಮಲ್ ಹಾಸನ್ ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾದ 3 ಪ್ರಶ್ನೆಯಲ್ಲಿ 2ಕ್ಕೆ ಸರಿಯಾದ ಉತ್ತರ ಕೊಟ್ಟು 40 ಅಂಕಗಳನ್ನ ನಿಮ್ಮ ಕುಟುಂಬ ಈ ಒಂದು ರೌಂಡ್ ಇಂದ ಪಡ್ಕೊಂಡಿದೆ. ಕಂಗ್ರಾಟ್ಸ್. ಸರಿ, 2ನೇ ಕುಟುಂಬದವರು ಕೇಳೋದ ಪ್ರಶ್ನೆನಾ? ಕಲಾ ಬಳಗ ಕುಟುಂಬಕ್ಕೆ ಚಿತ್ರ ಜಗತ್ತಿನ ಮೊದಲನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ ನಟಿ ಯಾರು ಅಂತೇಳಿ ಹೇಳ್ಬೇಕು. ಗೊತ್ತಾಗ್ಲಿಲ್ವಾ? ಬೇರೆ ತಂಡ ಶ್ರುತಿ ಹರಿಹರನ್ ಅಂತೇಳಿ ಬೇರೆ ತಂಡದವರು ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿ ಬಿಡಿ, ಇನ್ನು 2 ಪ್ರಶ್ನೆ ಇದೆ, ನೋಡೋಣ ಏನು ಅಂತ ಹೇಳಿ. ಕಲಾ ಬಳಗ ಕುಟುಂಬಕ್ಕೆ ಚಿತ್ರ ಜಗತ್ತಿನ 2ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ 2 ಚಿತ್ರಗಳನ್ನ ನೋಡಿದಾಗ ಒಂದು ಸಿನಿಮಾದ ಹೆಸರಾಗುತ್ತೆ. ಆ ಸಿನಿಮಾ ಯಾವುದು ಅಂತೇಳಿ ಹೇಳ್ಬೇಕು. ಇಂಡಿಯಾ ಗೇಟ್ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಬಿಲ್ ಗೇಟ್ಸ್. ಸ್ವಲ್ಪ ಸರಿ ಬಿಡಿ, 3ನೇ ಪ್ರಶ್ನೆ ನೋಡೋಣ. ಚಿತ್ರ ಜಗತ್ತಿನ 3ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ರೌಂಡ್ ಅಪ್ ಮಾಡಿ ಕ್ವಶನ್ ಮಾರ್ಕ್ ಹಾಕಿರುವಂತಹ ನಟಿ ಯಾರು ಅಂತೇಳಿ ಹೇಳ್ಬೇಕು. ಹೇಳಿ. ಸುಮನ್ ರಂಗನಾಥನ್ ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ನೋಡೋಣ.
ಸರಿಯಾದ ಉತ್ತರ. ಅಂಥದ್ದು ಈ ಥರ ಅಂದ್ಕೊಂಡಿಲ್ಲ. So, 3 ಪ್ರಶ್ನೆಯಲ್ಲಿ ಒಂದಕ್ಕೂ ಕೂಡ ಸರಿಯಾಗಿ ಉತ್ತರ ಕೊಟ್ಟಿಲ್ಲ. ಹಾಗಾಗಿ ಈ ಒಂದು ರೌಂಡ್ ಇಂದ ಯಾವುದೇ ಪಾಯಿಂಟ್ಸ್ ಇಲ್ಲ. ಸರಿ. ಸರಿ. ಕಲಾಭೂಮಿ ಕುಟುಂಬಕ್ಕೆ ಚಿತ್ರ ಜಗತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಈ ನಟಿ ಯಾರು ಅಂತ ಹೇಳಿ ಹೇಳ್ಬೇಕು. ರಚಿತಾರಾಮ್. ರಚಿತಾ ರಾಮ್ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಕಲಾಭೂಮಿ ಕುಟುಂಬಕ್ಕೆ ಚಿತ್ರ ಜಗತ್ತಿನ ಎರಡನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ ಎರಡೂ ಚಿತ್ರಗಳನ್ನ ನೋಡಿದಾಗ ಒಂದು ಸಿನಿಮಾದ ಹೆಸರಾಗುತ್ತೆ. ಆ ಸಿನಿಮಾ ಯಾವುದು ಅಂತ ಹೇಳಿ ಹೇಳ್ಬೇಕು. ಫ್ರೆಂಚ್ ಬಿರಿಯಾನಿ. ಫ್ರೆಂಚ್ ಬಿರಿಯಾನಿ. ಫ್ರೆಂಚ್ ಬಿರಿಯಾನಿ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಇದೇ ಖುಷಿಯಲ್ಲಿ 3ನೇ ಪ್ರಶ್ನೆ ನೋಡೋಣ. ಚಿತ್ರ ಜಗತ್ತಿನ 3ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ರೌಂಡ್ ಅಪ್ ಮಾಡಿ ಕ್ವಶನ್ ಮಾರ್ಕ್ ಹಾಕಿರುವಂತಹ ನಟ ಯಾರು ಅಂತ ಹೇಳಿ ಹೇಳ್ಬೇಕು. ರಾಜ್ ಬಿ ಶೆಟ್ಟಿ. ಫೈನಲ್ ಉತ್ತರನಾ? ರಾಜ್ ಬಿ ಶೆಟ್ಟಿ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಮೂರು ಪ್ರಶ್ನೆಗೆ 3 ಸರಿಯಾದ ಉತ್ತರ ಕೊಟ್ಟು 60 ಅಂಕಗಳನ್ನು ನಿಮ್ಮ ಕುಟುಂಬ ಪಡ್ಕೊಂಡಿದೆ. ಇದು ಸಂಭ್ರಮ ಕುಟುಂಬ ಯಾವಾಗ್ಲೂ ರೆಡಿ. ಸಂಭ್ರಮ ಕುಟುಂಬಕ್ಕೆ ಚಿತ್ರ ಜಗತ್ತಿನ ಮೊದಲನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ ನಟಿ ಯಾರು ಅಂತೇಳಿ ಹೇಳ್ಬೇಕು. ಅನುಪ್ರಭಾಕರ್ ಅವರು. ಅನುಪ್ರಭಾಕರ್ ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾದ ಉತ್ತರ. ಸರಿ, ಎರಡನೇ ಪ್ರಶ್ನೆ ನೋಡೋಣ. ಸಂಭ್ರಮ ಕುಟುಂಬಕ್ಕೆ ಚಿತ್ರ ಜಗತ್ತಿನ ಎರಡನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ ಎರಡು ಚಿತ್ರಗಳನ್ನ ನೋಡಿದಾಗ ಒಂದು ಸಿನಿಮಾದ ಹೆಸರಾಗುತ್ತೆ. ಆ ಸಿನಿಮಾ ಯಾವುದು ಅಂತೇಳಿ ಹೇಳ್ಬೇಕು. ಸಮಯ ಮುಗಿದಿದೆ. ಗೊತ್ತಾಗ್ತಾ ಇಲ್ವಾ? ಗೊತ್ತಾಗ್ತಿಲ್ಲ. ಬೇರೆ ಯಾರಾದ್ರೂ? ಕೋಟಿಗೊಬ್ಬ. ಕೋಟಿಗೊಬ್ಬ ಅಂತ ಹೇಳಿ 3ನೇ ತಂಡದವರು ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿ ಆಯ್ತು. 3ನೇ ಪ್ರಶ್ನೆ ನೋಡೋಣ. ಚಿತ್ರ ಜಗತ್ತಿನ 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಕ್ವಶನ್ ಮಾರ್ಕ್ ಹಾಕಿ ರೌಂಡ್ ಅಪ್ ಹಾಕಿರುವಂತಹ ನಟ ಯಾರು ಅಂತೇಳಿ ಹೇಳ್ಬೇಕು. ರಮೇಶ್ ಅವರು. ರಮೇಶ್. ರಮೇಶ್ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಮೂರು ಪ್ರಶ್ನೆಯಲ್ಲಿ 2ಕ್ಕೆ ಸರಿಯಾದ ಉತ್ತರ ಕೊಟ್ಟು 40 ಅಂಕಗಳನ್ನ ನಿಮ್ಮ ಕುಟುಂಬ ಪಡ್ಕೊಂಡಿದೆ ಒಂದು ರೌಂಡ್ಸ್ ಇಂದ. ಚೆನ್ನಾಗಿ ಆಟ. ಈಗ 3 ಸುತ್ತುಗಳು ಆಯ್ತು. 4ನೇ ಸುತ್ತಿಗೆ ಎಷ್ಟು ಜೋಶ್ ಇದೆ ಎಲ್ಲರಿಂದನು? ಸಾಕಷ್ಟು ಜೋಶ್ ಆಗಿದೆ. 4ನೇ ಸುತ್ತಿ ಹೋಗೋಣವಾ? ಆದ್ರೆ ಅದಕ್ಕೂ ಮುಂಚೆ ಒಂದು ಹಾಡು. ಪಾವನಾಂಗ ಪಂಡರಿನಾಥ ಪಾದ ಸೇವಾ ಪುಣ್ಯವನೀತ ಕರುಣಿಸಿ ಬಾರಯ್ಯ ದರ್ಶನ ತಾರಯ್ಯ ನೀಯನ್ನ ಭಾಗ್ಯವಯ್ಯ ಪಾಂಡುರಂಗ ಪಾಂಡುರಂಗಯ್ಯ ಆ ಜಯತು ಜಯ ವಿಠಲ ನಿನ್ನ ನಾಮವು ಶಾಂತಿಧಾಮವು ಸೌಖ್ಯದ ರಾಮ ಜಯತು ಜಯ ವಿಠಲ. ಸರಿ, 4ನೇ ಸುತ್ತಿ ಹೋಗೋಣವಾ? ಎಲ್ಲಾ ಕುಟುಂಬದವರು ಕೂಡ ಬಹಳಷ್ಟು ಜೋಶ್ ಆಗಿದ್ದಾರೆ 4ನೇ ಸುತ್ತಾಡೋದಕ್ಕೆ. 4ನೇ ಸುತ್ತು ನಟ ಭಯಂಕರ.
ಸರಿ, ATM ಕುಟುಂಬದಿಂದ ಯಾರು ಬರ್ತಾ ಇದ್ರ ಆಕ್ಟ್ ಮಾಡೋದಕ್ಕೆ? ಬನ್ನಿ. ನಿಮ್ಮ ಸಮಯ ಈಗ ಶುರು. ಚೆಸ್ ಕಿಂಗ್, ಚೆಸ್ ಮಾಸ್ಟರ್, ಚೆಸ್ ಲೀಡರ್, ಚೆಸ್ ಚಾಂಪಿಯನ್, ಕನ್ನಡ, ಚದುರಂಗ, ಓಕೆ, ಚದುರಂಗದಾಟ, ಚದುರಂಗ ವೇಷ, ಗೆಸ್ ಮಾಡಿ, ಆದ್ಮೇಲೆ ಏನು ಹೇಳ್ತಾ ಇದ್ದಾರೆ? ಚದುರಂಗದ ಆಟ ಅಲ್ಲ, ಚದುರಂಗ ವೇಷ ಅಲ್ಲ. ನಿಮ್ಮ ಮೊದಲನೇ ಸುಳಿವು ರಮೇಶ್ ಅರವಿಂದ್ ನಟನೆಯ ಸಿನಿಮಾ ಇದು. ಇನ್ನು ಎರಡನೇ ಸುಳಿವು ಇದು ಆಟ ಕೂಡ. ಬೇರೆ ಯಾರಾದ್ರೂ ಹೇಳ್ತೀರಾ? ಸರಿ, ಹಾಗಿದ್ರೆ ಸರಿಯಾದ ಉತ್ತರ ಏನು ಅಂತ ಹೇಳಿ ನೋಡ್ಬಿಡೋಣ, ಆಯ್ತಾ? ಬಾಳೊಂದು ಚದುರಂಗ. ಸರಿಯಾಗಿದೆ. ಎರಡನೇ ಪ್ರಶ್ನೆ ನೋಡೋಣ ಏನು ಅಂತ ಹೇಳಿ. ನಿಮ್ಮ ಸಮಯ ಈಗ ಶುರುವಾಗ್ತದೆ. ರಾಜ್ಕುಮಾರ್, ಪುನೀತ್, ಪುನೀತ್ ರಾಜ್ಕುಮಾರ್, ಹಾಡು, ಹಾಂ, ರಾಜ್ಕುಮಾರ್, ಸಿನಿಮಾ ಹೆಸರು ಹಾಡು, ಹಾಂ, ಸಿನಿಮಾ, ಹಾಂ, ರಾಜ್ಕುಮಾರ್, ಹಾಂ, ಶಿವರಾಜ್ ಕುಮಾರ್, ರಾಘವೇಂದ್ರ ರಾಜ್ಕುಮಾರ್, ಪುನೀತ್ ಅಲ್ಲ, ಹಾಂ, ಓಕೆ, ಹಾಂ, ಅಲ್ಲ, ಹಾಂ, ಪುನೀತ್ ರಾಜ್ಕುಮಾರ್ ಅಲ್ಲ, ಹಾಂ. ನಿಮ್ಮ ಸಮಯ ಮುಗಿದಿದೆ. ಮೊದಲನೇ ಸುಳಿವು ಶಿವರಾಜ್ ಕುಮಾರ್ ನಟನೆಯ ಸಿನಿಮಾ ಇದು. ಶಿವರಾಜ್ ಕುಮಾರ್ ನಟನೆ ಸಿನಿಮಾ. ಈ ಸಿನಿಮಾ ಅಂದ್ರೆ ಡಾಕ್ಟರ್ ರಾಜ್ ಕುಟುಂಬ ನೆನಪಿಗೆ ಬರುತ್ತೆ. ಬೇರೆಯವರು ಉತ್ತರ ಹೇಳೋದಕ್ಕೆ ರೆಡಿ ಇದ್ದೀರಾ? ಹೇಳಿ. ಅಣ್ಣವರ ಮಕ್ಕಳು. ಬೇರೆ ಕುಟುಂಬದವರು ಅಣ್ಣವರ ಮಕ್ಕಳು ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾದ ಉತ್ತರ ಅಣ್ಣವರ ಮಕ್ಕಳು. ಅವ್ರು ಕರೆಕ್ಟಾಗಿ ತೋರಿಸ್ತಾ ಇದ್ದಾರೆ ಹಿಂಗಂತ ಹೇಳ್ಬಿಟ್ಟು. ಮೂರನೇ ಆಕ್ಟಿಂಗ್ ಏನಿದೆ ನೋಡೋಣ. ಸರಿ, ನಿಮ್ಮ ಸಮಯ ಈಗ ಶುರುವಾಗ್ತದೆ. ಇದನ್ನ ಗೆಸ್ ಮಾಡಲೇಬೇಕು. ರಾಜ್ಕುಮಾರ್ ಲಾಸ್ಟ್, ಫಸ್ಟ್ ಶಿವರಾಜ್ ಕುಮಾರ್, ಓಕೆ. ಮದುವೆ, ಮಾಂಗಲ್, ಕಂಕಣ, ಗಂಡ, ಬೇರೆ ಸಮಾನಾರ್ಥಕ ಪದಗಳು ಅದಕ್ಕೆ ಏನೇನು ಬರುತ್ತೆ? ಕಲ್ಯಾಣ, ಮಾಂಗಲ್ಯ ಭಾಗ್ಯ, ಕಂಕಣ ಭಾಗ್ಯ, ಗಂಡ ಹೆಂಡತಿ ಅಲ್ಲ, ಜೋಡಿ, ನಾನು ನೀನು ಜೋಡಿ. ನಿಮ್ಮ ಸಮಯ ಮುಗಿದಿದೆ. ಮೊದಲನೇ ಸುಳಿವು ನಾಗಾಭರಣ ನಿರ್ದೇಶನದ ಸಿನಿಮಾ ಇದು. ಜನುಮದ ಜೋಡಿ, ಜನುಮದ ಜೋಡಿ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆ. ಒಂದು ಕ್ಲೂ ತಗೊಂಡು ಹೇಳಿರೋದ್ರಿಂದ 15 ಅಂಕ ಸಿಗ್ತಾ ಇದೆ. ಸರಿನಾ? ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರಿ ಸರ್. ಸರಿ, ಎರಡನೇ ಕುಟುಂಬದಿಂದ ಯಾರು ಬರ್ತಾ ಇದ್ರ? ಬನ್ನಿ ಸರ್.
ನಿಮ್ಮ ಸಮಯ ಈಗ ಶುರುವಾಗ್ತಾ ಇದೆ. ಆರತಿ, ಆರತಿ, ಬಿಂಕ, ಆರತಿ, ಎಷ್ಟು ಅಕ್ಷರ? 2 ಅಕ್ಷರ. ಆರತಿ, ಬಿಂಕ, ನೀರೆ, ಹೆಣ್ಣು, ಹಾಡ ಏನು? ಫಿಲಮ್, ಹಾಡ, ಫಿಲಮ್ಮ ಹಾಡ. ಆರತಿ ಕರೆಕ್ಟಾ? ಅರಿಶಿನ ಕುಂಕುಮ, ಕರ್ಪೂರ, ಆರತಿ ಅಕ್ಷತೆ, ಕರ್ಪೂರದ ಬೊಂಬೆ ನಾನು ಮಿಂಚಂತೆ. ಆ ಫಿಲಮ್ಮ ಆರತಿ. ಕರ್ಪೂರದ ಗೊಂಬೆ. ಕರ್ಪೂರದ ಗೊಂಬೆ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾದ ಉತ್ತರ. ಸರಿ, ನಿಮ್ಮ ಸಮಯ ಈಗ ಶುರುವಾಗ್ತಾ ಇದೆ. ಸಲ್ಯೂಟ್, ಸೋಲ್ಜರ್, ಸೈನಿಕ, ಸೋಲ್ಜರ್, ಸೋಲ್ಜರ್. ನೆಕ್ಸ್ಟ್ ಎಷ್ಟು ಅಕ್ಷರ? ಒಂದೇ ಪದನ? ನಿಷ್ಕರ್ಷ, ಸೋಲ್ಜರ್, ಸೈನಿಕ, ಸಿಪಾಯಿ. ಸಿಪಾಯಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ಓ ವಾ. ಮೂರನೇದು ಏನು ಆಕ್ಟಿಂಗ್ ಅಂತ ನೋಡೋಣ. ನಿಮ್ಮ ಸಮಯ ಈಗ ಶುರುವಾಗ್ತಾ ಇದೆ. ಜಡೆ, ಹೂವ, ಹೂಮಳೆ. ಎಸ್, ಹೂಮಳೆ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಸರಿಯಾದ ಸಖತ್ತಾಗಿ ಆಕ್ಟಿಂಗ್ ಮಾಡ್ತಿರೋದು. ಸೂಪರ್. 3 ಪ್ರಶ್ನೆಗೆ 3 ಸರಿಯಾದ ಉತ್ತರ ಕೊಟ್ಟು 60 ಅಂಕಗಳನ್ನು ನಿಮ್ಮ ಕುಟುಂಬ ಪಡ್ಕೊಂಡಿದೆ. ಕಾಂಗ್ರೆಸ್. ಸರಿನು. ಈ ಕಡೆ ಕುಟುಂಬದಿಂದ ಯಾರು ಬರ್ತಾ ಇದ್ದಾರೆ? ಬನ್ನಿ. ರಾಜ್ಕುಮಾರ್ 2ನೇ ಮಗ, ಮೊದಲನೇ ಮಗ. 2 ಅಕ್ಷರ, 2 ಪದ. 2ನೇ ಕಾಡಿ, ರಾಜ, ಕಿರೀಟ, ಮಿಸ್ ಮಾಡ್ತಾ ಹೋಗಿ ಹಂಗೆ. ಮೂಗು, ನತ್ತು, ಮೂಗುಬಟ್ಟು, ಆಭರಣ, ಮುತ್ತಿನ ಒಂದು, ಡೋಲು, ನದಿ, ಗಂಟು, ಮಾತು, ಹಾಡು. ಸಮಯ ಮುಗ್ದಿದೆ. ಮೊದಲನೇ ಸುಳಿವು ಶಿವರಾಜ್ ಕುಮಾರ್ ನಟನೆಯ ಸಿನಿಮಾ ಇದು. 2ನೇದು ಕಿರೀಟ. 2ನೇ ಸುಳಿವು ಮೇಕೆಗೂ ಆಕೆಗೂ ಸಂಬಂಧ ಇದೆ. ಕುರುಬನ ರಾಣಿ. ಕುರುಬನ ರಾಣಿ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ. 2 ಕ್ಲೂ ತಗೊಂಡು ಹೇಳಿರೋದ್ರಿಂದ 10 ಅಂಕ ಸಿಗ್ತಾ ಇದೆ. ನಿಮ್ಮ ಸಮಯ ಈಗ ಶುರು. ಸಿನಿಮಾ, 1 ಅಕ್ಷರ. ಅಣ್ಣವ್ರದ್ದು ಹಳೆ, ಅವ್ರ ಮೊದಲನೇ ಮಗ. ಗರ್ಭಿಣಿ, ಹೊಟ್ಟೆ, ಗರ್ಭವತಿ, ನೋಡ್ರಿ ಅಕ್ಷರ ಕರೆಕ್ಟ್ ಮಾಡ್ತಾ ಇದ್ದಾರೆ. ಮಗು, ಪ್ರಸವ, ಗಮನಾತ್ಮಕ ಪದಗಳು ಹೇಳ್ತಾ ಹೋಗಿ. ಶಿವ ಪಾರ್ವತಿ, ಜನನ, ಹೆರಿಗೆ, ಒಂದೇ ಅಕ್ಷರನ?
5 ಪದ. 5 ಲಕ್ಷ ಒಂದು. ಜನ್ಮದಾತ. ಜನ್ಮದಾತ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿ. ನಿಮ್ಮ ಸಮಯ ಈಗ ಶುರು. ಸಿನಿಮಾ. ಭಾರತ್ ಮಾತಾ. ಜೈ ಹಿಂದ್. ಗೆಲುವು. ಜಯಬೇರಿ. ಸತ್ಯಾಗ್ರಹ. ಹೋರಾಟ. ಉಪವಾಸ. ಮುಷ್ಕರ. ಬಂದ್. ಹೇಳಿ ಹಂಗೆ ಏನು ಸಮಾನಾರ್ಥಕ ಪದಗಳು ಮುಷ್ಕರ. ಬರುತ್ತೆ, correct. ಸತ್ಯಾಗ್ರಹ. ಹೋರಾಟ. ಸತ್ಯಾಗ್ರಹ. ಎಷ್ಟು ಅಕ್ಷರ? 5. ಒಂದೇ ಪದ. ನೀನು ಆಲ್ಮೋಸ್ಟ್ ಹೇಳಿದ್ದೀರಾ. ಮುಷ್ಕರ. ಬೇರೆ ಸಿನಿಮಾ ಅಲ್ವಾ? ಸಿನಿಮಾದ ಹೆಸರು. ಹೋರಾಟ. ಹೀರೋ ಯಾರು? ಸತ್ಯಾಗ್ರಹ. ಕ್ಲೂ. ಇನ್ನು ಮೊದಲನೇ ಸುಳಿವು, ಅನಿವಾರ್ಯ ಆದಾಗ ಈ ಒಂದು ಅಸ್ತ್ರನ ಬಳಸ್ತಾರೆ. ಎರಡನೇ ಸುಳಿವು, ಕೆ ಶಿವರಾಮ್ ನಟನೆಯ ಸಿನಿಮಾ ಇದು. ಸರಿ, ಬೇರೆ ತಂಡದವ್ರು ಯಾರು ಹೇಳ್ತೀರಾ? ಲಾಕಪ್ ಡೆತ್. ಇಲ್ಲ. ಸರಿ, ಹಾಗಿದ್ರೆ ಸರಿಯಾಗಿ ಉತ್ತರ ಏನು ಅಂತ ಹೇಳಿ ನೋಡ್ಬಿಡೋಣ. ಪ್ರತಿಭಟನೆ. ಅಯ್ಯೋ, ಹತ್ರ ಬಂದಿದ್ವಿ. 2 ಗೆಸ್ ಮಾಡಿದ್ರೆ 1 ಕ್ಲೂ ತಗೊಂಡು ಹೇಳಿರೋದ್ರಿಂದ 30 ಅಂಕ ಸಿಗ್ತಾ ಇದೆ. ಚೆನ್ನಾಗಿ ಆಕ್ಟ್ ಮಾಡಿದ್ರು. ಸೂಪರ್. ಬನ್ನಿ, ಸಂಭ್ರಮ ಕುಟುಂಬದಿಂದ ಯಾರು ಬರ್ತಾ ಇದ್ದೀರಾ? ಹಾ, ಅದೇ. ಸರ್, ನಾನು ಹೇಳಿಲ್ಲ ಇನ್ನು ಏನು ಮಾಡ್ತೀನಿ. ನಿಮ್ಮ ಸಮಯ ಈಗ ಶುರು. 2 ಪದ. ಹಾಸೋದು. ಮಂಚ. ನೆಲ. ಭೂಮಿ ತಾಯಿ. ತಾಯಿ. ಭೂಮಿ ತಾಯಿಯ ಚೊಚ್ಚಲ ಮಗ. ಭೂಮಿ. ಮೊದಲನೇದು ತಾಯಿ. ಮೊದಲನೇದು ಭೂಮಿ. ಎರಡನೇದು ಭೂಮಿ ತಾಯಿ ಮಕ್ಕಳು. ಭೂಮಿ ತಾಯಿಯ ಮಕ್ಕಳು ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ. ಸುಸ್ತಾಗ್ಬಿಡ್ತಲ್ಲ ಸರ್, ಭೂಮಿ ತಾಯಿ ಪ್ರತಿದಿನ ಭೂತಾಯಿ ಸೇವೆ ಮಾಡೋರೆ. ನಿಮ್ಮ ಸಮಯ ಈಗ ಶುರು ಆಗ್ತಾ ಇದೆ. 2 ಪದ. ಮೊದಲನೇದು ಹಾಲು ಕರೆದು ಕುಡಿಯೋದು. ಹಸು. ಹಾಲುಂಡ ತವರು. ಹಾಲುಂಡ ತವರು ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆ. ನಿಮ್ಮ ಸಮಯ ಈಗ ಶುರು. 2 ಪದ. ಮೊದಲನೇದ ಇದು. ಚಿತ್ರ. ಕಂಬಿ. ಜೈಲು. ಸೆರೆಮನೆ. ಜೈಲು. ಸೆರೆಮನೆ. ಸಾಯೋದು. ಲಾಕಪ್ ಡೆತ್. ಏನು ಖುಷಿ. ಲಾಕಪ್ ಡೆತ್ ಅಂತೇಳಿ ಉತ್ತರ ಹೇಳಿದ್ದಾರೆ. ಸರಿಯಾಗಿದೆ. ಸೂಪರ್, ಸಖತ್ ಆಕ್ಟಿಂಗ್ ಮಾಡಿದ್ರು. ಸೊ 4 ಕುಟುಂಬದವರು ಕೂಡ ತುಂಬಾ ಚೆನ್ನಾಗಿ ಆಟ ಆಡಿದ್ರಿ. ತುಂಬಾ ಖುಷಿ ಆಯ್ತು. ಯಾರ್ಯಾರಿಗೆ ಎಷ್ಟೆಷ್ಟು ಅಂಕ ಬಂದಿದೆ ಅಂತ ಹೇಳಿ ನೋಡೋಣ. ಮೊದಲನೇ ಕುಟುಂಬ ATM ಕುಟುಂಬ. ನಿಮ್ಗೆ ಎಷ್ಟು ಅಂಕ ಬಂದಿದೆ ನೋಡೋಣ. 135 ಅಂಕಗಳು. ಕಲಾ ಬಳಗ ಕುಟುಂಬ, ನಿಮಗೆ ಎಷ್ಟು ಅಂಕ ಬಂದಿದೆ ಅಂತ ಹೇಳಿ ನೋಡೋಣ. 115 ಅಂಕಗಳು. ಹಾಗೆ ಈ ಕಡೆಗೆ 3ನೇ ಕುಟುಂಬ ಕಲಾಭೂಮಿ ಕುಟುಂಬ, ನಿಮ್ಮ ಅಂಕಗಳು ಎಷ್ಟು ಅಂತ ಹೇಳಿ ನೋಡೋಣ. 170 ಅಂಕಗಳು.
ಸಂಭ್ರಮ ಕುಟುಂಬ, ನಿಮ್ಮ ಅಂಕಗಳು ಎಷ್ಟು ಅಂತ ಹೇಳಿ ನೋಡೋಣ. 180 ಅಂಕಗಳು. ಸೊ ಯಾರ್ಯಾರಿಗೆ ಎಷ್ಟೆಷ್ಟು ಅಂಕ ಬಂದಿದೆ ಅಂತ ಹೇಳಿ ನೋಡಿದ್ದಾಯ್ತು. ಈಗ 180 ಅಂಕ ಪಡೆದು ಮೊದಲನೇ ಸ್ಥಾನವನ್ನು ಪಡ್ಕೊಂಡಿದ್ದೀರಾ ಸಿನಿ ಕ್ವಿಜ್ ಅಲ್ಲಿ. ಸಂಭ್ರಮ ಕುಟುಂಬ, ಕಂಗ್ರಾಟ್ಸ್. ಹಾಗೆ 170 ಅಂಕವನ್ನು ಪಡ್ಕೊಂಡು ಕಲಾಭೂಮಿ ಕುಟುಂಬ ಎರಡನೇ ಸ್ಥಾನ ಪಡ್ಕೊಂಡಿದ್ದಾರೆ. ಕಂಗ್ರಾಟ್ಸ್. ಇನ್ನು 135 ಅಂಕವನ್ನು ತೆಗೆದುಕೊಂಡಿರುವಂತಹ ATM ಕುಟುಂಬ. ಕಂಗ್ರಾಟ್ಸ್. ಹಾಗೆ ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಆಟ ಆಡೋದು ಮುಖ್ಯ. 115 ಅಂಕ ಪಡೆದು 4ನೇ ಸ್ಥಾನವನ್ನು ಪಡ್ಕೊಂಡು. ಕಂಗ್ರಾಟ್ಸ್. ಸೊ ಎಲ್ಲರಿಗೂ ಕೂಡ ನಿಮ್ಮ ಜೀವನದಲ್ಲಿ ಒಳ್ಳೇದಾಗಲಿ ಅಂತ ಹೇಳಿ ಸಿನಿ ಕ್ವಿಜ್ ಕಾರ್ಯಕ್ರಮದ ಕಡೆಯಿಂದ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಆಟ ಆಡಿದ್ರೆ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸಿನಿ ಕ್ವಿಜ್ ಕಾರ್ಯಕ್ರಮ ಎಷ್ಟು ಮನರಂಜನೆ ಆಗಿತ್ತು ಅಂತ ಹೇಳಿ. ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ, ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ಇಮೇಲ್ ಐಡಿಗೆ ನಿಮ್ಮ ಒಂದು ವಿವರವನ್ನು ಕಳಿಸಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.